ಮೋಸ್ಟ್ಲಿ ಇಲ್ಲಿ ಕೈಟ್ನ ರೆಂಟಿಗೆ ಕೊಡ್ತಾರೆ ಅಂತ. ಒನ್ ಟೈಮಲ್ಲಿ ರೈಡ್ ಹೋಗ್ಬೇಕು ಅಂದರೆ 100 ರೂಪಾಯಿ ಅಂತೆ. ಮುಕ್ಕಡಿ ಮಾಡಿ ನೋಡ್ತಾ ಇದೆ ಇರಲಿ ಒಂದು ಕೊಡಮ್ಮ. ತುಂಬ ಭಯ ಆಗುತ್ತೆ ಗುರು, ಆ ಕಡೆ ಈ ಕಡೆ ವಾಲುತ್ತೆ, ಈಸಿ ಇಲ್ಲ. ನೀನು ಬಂದಾಗಿತ್ತು. ಈ ಥರ ನೀವು ಖಾಲಿ ಬೀಚ್ನ ನಿಮಗೆ ನೀವೇ ಎಂಜಾಯ್ ಮಾಡ್ಬೋದು. ಹಾಯ್ ಆಲ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಶು ಸ್ಟೋರೀಸ್. ನಾನು ನಿಮ್ಮ ಅಮ್ಮನು, ನಾನು ನಿಮ್ಮ ಆಶು. ಸೊ ಇವತ್ತು ಮಾಶು ಸ್ಟೋರೀಸ್ನಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಂಗಳೂರಿನ ಬೀಚ್. ಯಾವ ಬೀಚ್? ನೋ ರಾಂಗ್, ಇಟ್ಸ್ ತಣ್ಣೀರ್ಬಾವಿ ಬೀಚ್, ಅಡ್ಜಸೆಂಟ್ ಟು ಪೆಣಂಬೂರ್. ತುಂಬ ಜನಕ್ಕೆ ಈ ಬೀಚ್ ಗೊತ್ತಿರಲ್ಲ, ಯಾಕಂದರೆ ಮಂಗಳೂರು ಅಂದರೆ ಪೆಣಂಬೂರ್ ಬೀಚ್. ಸೊ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ತಣ್ಣೀರ್ಬಾವಿ ಬೀಚ್. ಕೈಟ್ ಆಡ್ಸೋದು ನೋಡಿದಲ್ಲ, ಮೋಸ್ಟ್ಲಿ ಇಲ್ಲಿ ಕೈಟ್ನ ರೆಂಟಿಗೆ ಕೊಡ್ತಾರೆ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಹಾಂ, ಅಂದರೆ ಆಡ್ಸೋದಕ್ಕೆ ಯಾರಾದರೂ ಕೊಡ್ಬೋದು. ಬಟ್ ಕೇಳಿ ನೋಡೋಣ, ಇಲ್ಲ ಕೊಡಲಿಲ್ಲ ಅಂದರೆ ಒಂದು 2 ನಿಮಿಷ ಆಡ್ಸ್ಕೊಡ್ತೀವಿ ಅಂದ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ. ಕೈಟು ಆಡ್ಸೋಕ್ಕೆ ಕೊಡ್ತೀರಾ? ಹೌದಾ, ಎಷ್ಟು ಕೊಟ್ಟು ಅಂದರೆ? ಹೌದು, ಓಕೆ, ಒಂದು 2 ನಿಮಿಷ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ದರ್ಶನ್, ನಿನ್ನ ಹೆಸರು? ಕೈಟ್ ನಿಂದನಾ? ಕೊಟ್ಟಿರೋದು ಒಂದು 2 ನಿಮಿಷ ಆಟ ಆಡೋದಕ್ಕೆ. ಏನು ಕಾಣಿಸೋದು ಅದು? ಏನು ಕಾಣಿಸೋದು? ಇಲ್ಲಾಂದ್ರೆ ಕೆಳಗೆ ಹೋಗ್ಬಿಡುತ್ತಾ? ಕೆಳಗಡೆ ಬಂದ್ರು ಕೂಡ ಮತ್ತೆ ಆರುತ್ತಾ? ನೈಸ್. ನೋಡಿದ್ರಲ್ಲ ಕೈಟ್ನ ಹೆಂಗೆ ಈಸ್ಕೊಂಡ್ವಿ. ನಾನು ಅನ್ಕೊಂಡೆ ರೆಂಟಿಗೆ ಕೊಡ್ತಿದ್ದಾರೆ ಅಂತ, ಆ್ಯಕ್ಚುಲಿ ಅವರು ಫ್ರೀಯಾಗೆ ಕೊಟ್ಬಿಟ್ರು. ಈಸ್ಕೊಂಡು ನೋಡಿ ನಾವು ಆರಿಸ್ಬಿಟ್ವಿ. ಬಟ್ ಇಲ್ಲಿ ಮಾರ್ತಿರ್ತಾರಂತೆ, ತೊಗೊಂಡು ನೀವು ಗಾಳಿಪಟ ಆರಿಸ್ಬಿಟ್ಟು ಎಂಜಾಯ್ ಮಾಡ್ಬೋದು. ಮಾಮ ಎಲ್ಲಿ ನನಗೆ ಕೊಡಿಸ್ಬೇಕಾಗುತ್ತೆ ಅಂದ್ಬಿಟ್ಟು ಮೆತ್ತಿಗೆ ಅವ್ರ ಹತ್ರ ಡೀಲ್ ಮಾಡಿಸ್ಕೊಂಡ್ಬಿಟ್ಟು ನನಗೆ ಕೊಟ್ಬಿಟ್ಟು ಸುಮ್ಮನೆ ಒಂದು ತೊಗೊಂಡು ಹಿಂಗೆ ಆರಿಸ್ಬಿಟ್ಟು ಬಿಡೋದಕ್ಕೆ ಯಾಕೆ ಅಲ್ವಾ? ನೋಡಿ, ಯಾರಿಗಾದ್ರೂ ಐಡಿಯಾ ಬೇಕು ಅಂದರೆ ಒಂದು ಒಳ್ಳೆ ಐಡಿಯಾ ಇದೆ. ಕೈಟ್ ತೊಗೊಂಡಿಲ್ಲ ರೆಂಟಿಗೆ ಕೊಟ್ಬಿಡಿ. ಒಂದು ಕೆಲಸ ಮಾಡೋಣ, ಅಲ್ಲಿ ಒಂಟೆ ಇದೆ, ಪಾಸಿಬಲ್ ರೈಡ್ ಮಾಡೋಣ. ಎಷ್ಟಣ್ಣ ಒಂಟೆ ರೈಡು? 100 ರೂಪೀಸಾ? ಕುತ್ಕೊಂಡು ಫೋಟೋ ಇಡ್ಸ್ಕೊತೀವಿ ಅಂದರೆ ಕನ್ನಡ ಬರಲ್ವಾ? ಕಲ್ತ್ಕೊಬೇಕು ತಾನೆ. चाहिए तो फोटो, सिर्फ फोटो चाहिए तो 50 रुपीज़. ना बड़ा क्यों भाई, थोड़ा कम करना है ना. ಹಾಂ, 100 ರೂಪಾಯಿ ಕೊಟ್ಟರೆ ಸ್ವಲ್ಪ ದೂರ ಒಂದು 200 ಮೀಟ್ರ್ ಕರ್ಕೊಂಡೋಗಿ ಬರ್ತಾರೆ. ಇದಕ್ಕೆ 100 ರೂಪೀಸ್ ಕೊಡಬೇಕಂತೆ. ಸುಮ್ಮನೆ ಕುತ್ಕೊಂಡು ಫೋಟೋ ತೆಗೆಸ್ಕೊತೀವಿ ಅಂದರೆ 50 ರೂಪಾಯಿ. ಅರೆ ಕ್ಯಾಚೆ ಮುತ್ಕೊಡು ಮಾಡಿ ನೋಡ್ತಾ ಇದೆ, ಇರಲಿ ಒಂದು ಕೊಡಮ್ಮ. ಸೊ ಒಂಟೆ ಮೇಲೆ ಕೂತಿದ್ದೀವಿ. ಹಾಗೆ ಬೇಕು ನಾವು. ತುಂಬ ಭಯ ಆಗುತ್ತೆ ಗುರು, ಆ ಕಡೆ ಈ ಕಡೆ ವಾಲುತ್ತೆ, ಈಸಿ ಇಲ್ಲ. ಈಸಿ ಇಟ್ಕೊಂಡೆ ಇದನ್ನ ತೋರಿಸು. ಜನ ಇದರಲ್ಲಿ ಡೆಸರ್ಟಲ್ಲೆಲ್ಲ ಒಂಟೆ ಮೇಲೆ ಕುತ್ಕೊಂಡು ಓಡೋದು ತೋರಿಸ್ತಾರೆ. ನಾವೇನಾದ್ರೂ ಓಡಿಸ್ಬಿಟ್ರೆ ಬಿದ್ದೆ ಹೋಗ್ಬಿಡ್ತೀವಿ ನಾವು. ಚೆನ್ನಾಗಿದೆ ಒಂಥರ. ಒಂಟೆಗೂ ಮೋಸ್ಟ್ಲಿ ಭಾರ ಆಗ್ತಾ ಇದೆ. ತುಂಬಾ ವೆಯ್ಟ್ ಇದ್ದಾರೆ. ನಾನೊಂದು 85 ಇದ್ದೀನಿ. ನಮ್ಮ ಮೇಡಮ್ ಒಂದು 63 ಇದ್ದಾರೆ. ಇಲ್ಲ ಸುಮ್ಮನೆ ಹೇಳಿದೆ, ಅಷ್ಟಿಲ್ಲ. ಸೊ ಒಂಟೆಗೆ ಭಾರ ಆಗ್ತಾ ಇರಬಹುದು ಅಂತ ಎಕ್ಸ್ಪೆಕ್ಟೇಷನು. ಐ ಡೋಂಟ್ ನೋ ನಿಮಗೆಲ್ಲ ಎಷ್ಟು ಕೇಳಿಸ್ತಿದೆ ಅಂತ ವಿಂಡಿಂದ. ಭಯ್ಯ, ಅವರಿನ್ನ ಮುಂದೆ
ಕರ್ಕೊಂಡು ಹೋಗ್ತಾವ್ರೆ. ನಾವೇ ಬೇಡ ಸಾಕು ಇಷ್ಟಕ್ಕೆ ಎಂಡ್ ಮಾಡಿ ಕರ್ಕೊಂಡು ಹೋಗಿ ಅಂತ. ಚೆನ್ನಾಗಿದೆ. ಉಲ್ಟಾ ತಿರುಗಿಸ್ತಾವ್ರೆ. ಅಯ್ಯಪ್ಪ ಬ್ಯಾಲೆನ್ಸ್ ಆಗುತ್ತೆ ಬಿದ್ದರೆ ಒಂದು 8 ಅಡಿ ಮೇಲಿಂದ ಕೆಳಗೆ ಬೀಳ್ತೀವಿ. ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ವಿ ಇಲ್ಲಿ ಒಂಟೆ ರೈಡ್ ಮಾಡೋಣ ಅಂತ. ನಮ್ಮ ಅಮ್ಮನ್ನ ಒಂಟೆ ಹತ್ತಿಸ್ತಾ ಇದ್ದೀವಿ. ಬಂದ್ರು ಶಾರದಮ್ಮರು. ಸೂಪರ್ ಚೆನ್ನಾಗಿತ್ತು. ನೀನು ಹೋಗಿ ಬಂದಲ್ಲ ಹೇಗಿತ್ತು? उसको कहने के लिए क्या देते हैं? चने का भूसा बस नहीं पत्ता ಜಾಡೋನ್ का पत्ता. ಹಾಂ ತಿನ್ನಕ್ಕೆ ಬೂಸ ಕೊಡ್ತಾರಂತೆ ಇದಕ್ಕೆ ನೋಡ್ರಿ. ಬರಲಿ कुछ भी नहीं करता है ಏನು ಮಾಡಲ್ವಂತೆ. ನೀವು ಬಂದಾಗ ಅದನ್ನು ಮಾತಾಡ್ಸ್ಕೊಂಡು ಇದು ಮಾಡಿ. ಬಟ್ ಅವ್ರ ಇನ್ಫಾರ್ಮೇಷನ್ ಪ್ರಕಾರ ಅವರು ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಇರ್ತಾರೆ. ಪೂರಾ ಟೈಮಲ್ಲಿ ಇರಲ್ಲ. ಸೊ ನೀವು ಬಂದರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ 4 ಗಂಟೆ ಮೇಲೆ ಬನ್ನಿ ಆ್ಯಂಡ್ 6 ಗಂಟೆ ಒಳಗೆ. ಶಿವ, ಏನಕ್ಕೆ ನಾನು ಪಣಂಬೂರು ಬಿಟ್ಟು ತಣ್ಣೀರ್ಬಾವಿ ಬೀಚಿಗೆ ಕರ್ಕೊಂಡು ಬಂದೆ ಅಂತ ಗೊತ್ತಾ? ಮಂಗಳೂರು ಸಿಟಿಗೆ ಹತ್ರ ಇದೆ ಅಂತನಾ? ಒಂದು ಪಣಂಬೂರಿಗಿಂತ ಮೊದಲೇ ತಣ್ಣೀರ್ಬಾವಿ ಬೀಚ್ ಸಿಗುತ್ತೆ, ಹತ್ತಿರ ಇದೆ. ತುಂಬ ಏನು ಹತ್ರ ಅಲ್ಲ, ಲೈಕ್ ಎರಡು ಅಡ್ಜಸೆಂಟ್ ಆಗಿದೆ. ಆ್ಯಂಡ್ ಇನ್ನೊಂದು ಇಟ್ಸ್ ನಾಟ್ ಸೋ ಕ್ರೌಡೆಡ್ ಆಸ್ ಪಣಂಬೂರು ಬೀಚ್. ಅಲ್ಲಿ ಹೋದರೆ ನಿನಗೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಕ್ರೌಡೆಡ್ ಆಗಿರುತ್ತೆ. ಕಂಪೇರ್ ಟು ದಿಸ್ ಅದು ತುಂಬ ಕ್ರೌಡೆಡ್. ಇದು ಸ್ಟ್ರೆಚ್ ಕೂಡ ತುಂಬ ದೊಡ್ಡದಿದೆ. ನೀನು ನೋಡಿದ್ರೆ ಆ ಕಡೆ ಎಲ್ಲ ತುಂಬ ಖಾಲಿ ಇದೆ. ನಾವು ಆ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ ಫ್ರೆಂಡ್ಸ್, ಹೇಳಿದ್ವಲ್ಲ ಪಣಂಬೂರು ಬೀಚ್ ಥರ ಈ ಬೀಚ್ ಓವರ್ ಕ್ರೌಡೆಡ್ ಆಗಿರಲ್ಲ, ಪ್ರಶಾಂತವಾಗಿದೆ. ಹಂಗಂತ ಫುಲ್ ಖಾಲಿ ಇದೆ ಅಂತಲೂ ಏನಿಲ್ಲ. ಸರ್ಟನ್ ಪ್ಲೇಸಸಲ್ಲಿ ಕ್ರೌಡ್ ಇರುತ್ತೆ, ಬಟ್ ಸರ್ಟನ್ ಪ್ಲೇಸಸಲ್ಲಿ ಖಾಲಿ ಇದೆ. ಈಗ ನಮ್ಮ ಸುತ್ತಮುತ್ತನೇ ನೋಡಿ ಫುಲ್ ಖಾಲಿ ಇದೆ. ಸೊ ಈ ಥರ ನೀವು ಖಾಲಿ ಬೀಚ್ನ ನಿಮಗೆ ನೀವೇ ಎಂಜಾಯ್ ಮಾಡ್ಬೋದು, ವಾಕ್ ಹೋಗ್ಬೋದು. ಆ್ಯಂಡ್ ಫರ್ದರ್ ದೂರ ಹೋಗ್ತಾ 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 ಫುಲ್ ಬೀಚ್ ನಿಮಗೆ ಇರುತ್ತೆ. ಪ್ರೈವೇಟ್ ಬೀಚ್ ಥರನೂ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ದಿಸ್ ಇಸ್ ಅಬೌಟ್ ತಣ್ಣೀರ್ಬಾವಿ ಬೀಚ್. ಸೊ ಕೀಪ್ ಎಕ್ಸ್ಪ್ಲೋರಿಂಗ್. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಕೈಂಡ್ಲಿ ವಾಚ್, ಸಪೋರ್ಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಥ್ಯಾಂಕ್ ಯು.